ಯಾಕೆ ಕೆಲವೊಬ್ಬರು ಮಾತ್ರ ಕೋಟ್ಯಾಧಿಪತಿಗಳಾಗ್ತಾರೆ, ಇನ್ನು ಕೆಲವರು ಹಣಕ್ಕಾಗಿ ಪರದಾಡ್ತಾರೆ, ಕಷ್ಟ ಬೀಳ್ತಾರೆ, ಕೈಯಲ್ಲಿ ಹಣ ನಿಲ್ಲಲ್ಲ? ಹಣದ ಸಮಸ್ಯೆ ಯಾಕೆ? ಎಜುಕೇಷನ್ ಇಲ್ವಾ, ಅಥವಾ ಹಳ್ಳಿ ಹುಟ್ಟಿದ್ದಕ್ಕೆ ಆ ರೀತಿ ಆಗ್ತಾ ಇದೆಯಾ, ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ವಾ, ಏನು? ಇವ್ಯಾವುದು ರೀಸನ್ನೇ ಅಲ್ಲ, ಕಾರಣನೇ ಅಲ್ಲ. ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮೈಂಡ್ ಸೆಟ್, ಅಂದರೆ ನಮ್ಮ ಅಂತರಂಗ ಯಾವ ರೀತಿ ಇದೆ, ಮನಸ್ಥಿತಿ ಯಾವ ರೀತಿ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಾವಿನ ಮರ ಇದೆ, ಹಣ್ಣುಗಳು ಚಿಕ್ಕದಾಗಿ ಹುಳಿಯಾಗಿ ಬರ್ತಾ ಇದ್ದಾವೆ, ನಮಗೆ ಇಷ್ಟ ಇಲ್ಲ. ನಾವು ಮಾರ್ಕೆಟಿಂದ ಆ್ಯಪಲ್ ತಂದುಬಿಟ್ಟು ಅಲ್ಲಿ ಹಣ್ಣು ಅಂಟಿಸ್ತಾರೆ, ಹಣ್ಣುಗಳು ಏನೂ ಚೇಂಜ್ ಆಗಲ್ಲ. ಯಾಕೆಂದರೆ ನಾವು ಮುಖ್ಯವಾಗಿ ಕೆಲಸ ಮಾಡಬೇಕಾಗಿರೋದು ನಾವು ಬೀಜನ ಚೇಂಜ್ ಮಾಡಬೇಕು. ಬೇರೆ ಬೀಜ ಹಾಕಿದ್ರೆ ಅಲ್ಲಿಂದ ನಮ್ಗೆ ಯಾವ ಹಣ್ಣು ಬೇಕೋ ಆ ಬೀಜ ಹಾಕಿದ್ರೆ ಆ ಹಣ್ಣು ಬರ್ತದೆ. ಅಂದರೆ ನಾವು ರೂಟ್ ಚೇಂಜ್ ಮಾಡಬೇಕಾಗುತ್ತೆ. ರೂಟ್ ಚೇಂಜ್ ಮಾಡಿದಾಗಲೇ ಫ್ರೂಟ್ ಚೇಂಜ್ ಆಗೋದು. ಅಂದರೆ ಬೀಜ ಚೇಂಜ್ ಮಾಡಿದ್ರೆ ಫಲ ಚೇಂಜ್ ಬರ್ತದೆ. ವಾಟ್ ಈಸ್ ಇನ್ಸೈಡ್ ದಟ್ ಡಿಸೈಡ್ ಔಟ್ಸೈಡ್. ನಾವು ಫ್ರೂಟ್ ಚೇಂಜ್ ಮಾಡಬೇಕು ಅಂದರೆ ರೂಟ್ನ ಚೇಂಜ್ ಮಾಡಬೇಕಾಗತ್ತೆ, ಬೀಜನ ಚೇಂಜ್ ಮಾಡಬೇಕಾಗ್ತದೆ. ನಾವು ಹಣದ ಸಮಸ್ಯೆ, ನಮ್ಮ ಕಷ್ಟ, ಸಾಲ, ಇವೆಲ್ಲ ಏನು ಹಣದ ಸಮಸ್ಯೆಗಳಿವೆ, ಅದು ಪರಿಹಾರ ಆಗಬೇಕು ಅಂದರೆ ನಾವು ನಮ್ಮ ಅಂತರಂಗದಲ್ಲಿ ಕೆಲಸ ಮಾಡಬೇಕು. ಆವಾಗಲೇ ಔಟರ್ ವರ್ಲ್ಡಲ್ಲಿ, ಅಂದರೆ ನಮ್ಮ ಫಿಸಿಕಲ್ ವರ್ಲ್ಡಲ್ಲಿ ಚೇಂಜಸ್ ಆಗೋದು. ನಮ್ಮ ಇಂಟರ್ನಲ್ ವರ್ಲ್ಡಲ್ಲಿ ಅಂದರೆ ಮೆಂಟಲ್ ವರ್ಲ್ಡ್, ಇಮೋಷನಲ್ ವರ್ಲ್ಡ್, ಸ್ಪಿರಿಚುವಲ್ ವರ್ಲ್ಡ್, ಇವು ಮೂರರ ಪರಿಣಾಮನೇ ಈ ಫಿಸಿಕಲ್ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಾವು ಈಗ ಯಾವ ರೀತಿ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ಮೆಂಟಲ್ ವರ್ಲ್ಡ್, ಅಂದರೆ ನಮ್ಮ ಥಾಟ್ಸ್, ವಿಚಾರ, ಯೋಚನೆ, ಮತ್ತು ಇಮೋಷ್ನಲ್ ವರ್ಲ್ಡ್ ಅಂದರೆ ನಮ್ಮ ಭಾವನೆ. ಹಾಗೆ ದೊಡ್ಡದಾಗಿ ಸ್ಪಿರಿಚುವಲ್ ವರ್ಲ್ಡ್ ಅಂದರೆ ನಮ್ಮ ಸೋಲ್ ಲೆವೆಲಲ್ಲಿ, ಅಂದರೆ ನಮ್ಮ ಕರ್ಮ ಸಿದ್ಧಾಂತ ಏನು ಹೇಳ್ತೀವಲ್ಲ ಅವೆಲ್ಲವೂ ಬರ್ತದೆ. ಈ ಮೂರನ್ನು ಚೇಂಜ್ ಮಾಡಿ ನಾವು ನಮ್ಮ ಫಿಸಿಕಲ್ ವರ್ಲ್ಡ್ನ ಚೇಂಜ್ ಮಾಡ್ಬೋದು. ಫಿಸಿಕಲ್ ವರ್ಲ್ಡ್ ಅಂದರೆ ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಕೆಲವೊಬ್ಬರ ಹತ್ರ ಏನೂ ಬ್ಯಾಲೆನ್ಸ್ ಇರಲ್ಲ, ತಿಂಗಳಿಗೆ ಬರುತ್ತೆ ಅಲ್ಲಿಂದಲೇ ಸರಿ ಹೋಗುತ್ತೆ. ಕೆಲವೊಬ್ಬರ ಹತ್ರ ಒಂದು 50,000ನೋ 1,00,000ನೋ ಇರ್ತದೆ, ಇನ್ನು ಕೆಲವೊಬ್ಬರ ಹತ್ರ 10 ಲಕ್ಷನೋ 50 ಲಕ್ಷನೋ ಇರ್ತದೆ, ಇನ್ನು ಕೆಲವೊಬ್ಬರ ಹತ್ರ 1 ಕೋಟಿನೂ ಇರ್ಬೋದು, ಇನ್ನು ಕೆಲವೊಬ್ಬರ ಹತ್ರ 100 ಕೋಟಿ ಇರ್ತದೆ. ಹೇಗೆ ವ್ಯತ್ಯಾಸ ಆಗ್ತದಂದರೆ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ದೃಷ್ಟಿಗೆ ಗೋಚರವಾದ ಫಲ ಬರಲಿಕ್ಕೆ ಕಾರಣ ಒಳಗಿರುವಂತಹ ಬೇರುಗಳು. ನಾವೀಗ ಕಣ್ಣಿಗೆ ಕಾಣುವುದನ್ನು ಬದಲಾಯಿಸಬೇಕು ಅಂದರೆ ನಮ್ಮ ಪ್ರಯತ್ನ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ನಮ್ಮ ಅಂತರಂಗದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ನಾವು ನಮ್ಮ ಮನೆ ಬಗ್ಗೆ ನಮ್ಮ ಬ್ಲೂ ಪ್ರಿಂಟ್, ನೀಲನಕ್ಷೆ ಯಾವ ರೀತಿ ಇದೆ. ಈಗ ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಅವರು ಆಗರ್ಭ ಶ್ರೀಮಂತರು, ಅವರು ಬೈ ಚಾನ್ಸ್ ಕೆಳಗಡೆ ಬಿದ್ದರೂ ಸೋತ್ರೂ ಅವ್ರು ಮತ್ತೆ ಬಿಲಿಯನೇರ್ ಆಗಿಬಿಡ್ತಾರೆ, ಕೋಟ್ಯಾಧಿಪತಿ ಆಗಿಬಿಡ್ತಾರೆ. ಯಾಕೆ ಹೇಳಿ, ಅವರ ಬ್ಲೂ ಪ್ರಿಂಟ್ ಅಲ್ಲಿಗೆ ಸೆಟ್ ಆಗಿದೆ. ಇನ್ನು ಕೆಲವೊಬ್ರದ್ದು ಕೋಟ್ಯಾಧಿಪತಿ, ಕೆಲವೊಬ್ರದ್ದು ಲಕ್ಷಕ್ಕೆ ಸೆಟ್ ಆಗಿರ್ತದೆ, ಕೆಲವೊಬ್ರದ್ದು 1000ಕ್ಕೆ ಸೆಟ್ ಆಗಿರ್ತದೆ, ಇನ್ನು ಕೆಲವೊಬ್ರದ್ದು 100ಕ್ಕೆ ಸೆಟ್ ಆಗಿರ್ತದೆ. ಯಾವಾಗ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರು 100, 500 ಇಷ್ಟೇ ಇರ್ತದೆ. ಅಬ್ಬಬ್ಬ ಅಂದರೆ ಒಂದು 800-900 ರೂಪಾಯಿ. ಇನ್ನು ಕೆಲವೊಬ್ರದ್ದು ಒಂದು 5,000ನೋ 10,000ನೋ ಒಂದು 50,000ನೋ 60,000ನೋ, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಯಾಕಂದರೆ ಅವರ ಮೈಂಡ್ ಸೆಟ್ಟೇ ಆಗಿದೆ. ಇನ್ನು ಕೆಲವೊಬ್ಬರ ಅಕೌಂಟಲ್ಲಿ ಲಕ್ಷ ಇರ್ತದೆ, ಅವ್ರು ಕೋಟಿಗೆ ಹೋಗಲ್ಲ. ಇನ್ನು ಕೆಲವೊಬ್ಬರು ಕೋಟಿ, ಯಾಕಂದರೆ ಅವರ ಮೈಂಡ್ ಸೆಟ್ ಅಲ್ಲಿ ಸೆಟ್ ಆಗಿರ್ತದೆ. ನಾನು ಮುಂಚೆ ನನ್ನ ಮೈಂಡ್ ಸೆಟ್ನ, ನನ್ನ ನೀಲನಕ್ಷೆನ 100ಕ್ಕೆ ಇಟ್ಟಿದ್ದೆ, ನನಗೆ ಗೊತ್ತಿರಲಿಲ್ಲ. ಈ ವಿಚಾರಗಳೆಲ್ಲ ತಿಳ್ಕೊಂಡ ಮೇಲೆ ಈಗ ಕೋಟ್ಯಾಧಿಪತಿಗೆ ಇಟ್ಟಿದ್ದೀನಿ, ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ. 100 ಅಂದರೆ ಒಂದು 400-500 ರೂಪಾಯಿಗಿಂತ ಜಾಸ್ತಿ ಅಕೌಂಟಲ್ಲಿ ಇರ್ತಾನೆ ಇರಲಿಲ್ಲ. 10,000 ಬಂತು ನನ್ನ ಹತ್ರ ಅಂದ್ರೂ 2 ದಿವಸದಲ್ಲಿ ಖಾಲಿಯಾಗಿರೋದು. ಅಂದರೆ ನನ್ನ ಮೈಂಡ್ ಸೆಟ್ಟೇ ಆ ರೀತಿ ಇತ್ತು, ಈಗಿಲ್ಲ. ಇನ್ನೂ ಕೆಲವೊಬ್ರು ಇರ್ತಾರೆ, ಅವ್ರದ್ದು ಯಾವತ್ತೂ ಬ್ಲೂ ಪ್ರಿಂಟ್ ಮೈನಸಲ್ಲಿ ಇರುತ್ತೆ, ಅಂದರೆ ಸಾಲದಲ್ಲೇ ಇರ್ತಾರೆ. ಅಂದರೆ ಸಮಸ್ಯೆಯಲ್ಲಿದೆ ಗೊತ್ತಾ, ಇಂಟರ್ನಲ್ ವರ್ಲ್ಡಲ್ಲಿ, ಆಂತರಿಕ ಜಗತ್ತಿನಲ್ಲಿ ಅವರ ಯೋಚನೆಗಳು, ನಂಬಿಕೆಗಳು ಆ ರೀತಿ ಇದೆ. ನಿಮಗೆ ಹಣ ಇಂಪಾರ್ಟೆಂಟಾ, ಸಂಬಂಧಗಳು ಇಂಪಾರ್ಟೆಂಟಾ? ಹಣ ಅತಿ ಮುಖ್ಯವಾದ ಅವಶ್ಯಕತೆನಾ ಅಥವಾ ಸಂಬಂಧ ಬೇಕಾ? ನಿಮಗೆ ಹಣ ಬೇಕಾ, ಆಧ್ಯಾತ್ಮ ಬೇಕಾ? ನಿಮಗೆ ಹಣ ಬೇಕಾ, ಆರೋಗ್ಯ ಬೇಕಾ? ಈ ಪ್ರಶ್ನೆಗೆ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿರ್ತೀರ. ಏನು ಗೊತ್ತಾ, ಎರಡೂ ಇಂಪಾರ್ಟೆಂಟೇ. ಹಣನೂ ಬೇಕು, ಆರೋಗ್ಯನೂ ಬೇಕು. ಹಣನೂ ಬೇಕು, ಆಧ್ಯಾತ್ಮನೂ ಬೇಕು. ಹಣನೂ ಬೇಕು, ಸಂಬಂಧನೂ ಚೆನ್ನಾಗಿರಬೇಕು. ನಾವಿಲ್ಲಿ ನಮ್ಮ ಫೈನಾನ್ಷಿಯಲ್ ಮನಿ ಬ್ಲೂ ಪ್ರಿಂಟ್ನ ಚೇಂಜ್ ಮಾಡ್ಕೊಳ್ಳೋಣ. ಹಣದ ಬಗ್ಗೆ ನಿಮ್ಮ ನಂಬಿಕೆಗಳು, ಇನ್ಪುಟ್ಟು ಏನೇ ಇರಲಿ, ಭಾವನೆಗಳು ಏನೇ ಇರಲಿ, ರಿಸಲ್ಟ್ ಶ್ರೀಮಂತರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇರಲಿ, ಬಿಸ್ನೆಸ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ, ಇದೆಲ್ಲದರ ಪರಿಣಾಮ
ರಿಸಲ್ಟ್ ನಿಮ್ಮ ಔಟ್ಪುಟ್, ನಿಮ್ಮ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್, ಆ್ಯಕ್ಷನ್ ಇದೆಲ್ಲದರ ಪರಿಣಾಮ ನಿಮ್ಮ ರಿಸಲ್ಟ್. ಈಗ ನಮ್ಮ ಸ್ಥಿತಿ ಸರಿ ಇಲ್ಲ ಅಂದರೆ, ನಾವು ಸಾಲದಲ್ಲಿದ್ದೀವಿ, ಕಷ್ಟ ಬೀಳ್ತಾ ಇದ್ದೀವಿ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆದಾಯ ಜಾಸ್ತಿ ಇಲ್ಲ, ಖರ್ಚು ಕಂಟ್ರೋಲ್ ಮಾಡಲಿಕ್ಕೆ ಹೋದ್ರೂ ಹಣದ ಸಮಸ್ಯೆ ಕಾಡ್ತಾ ಇದೆ ಅಂದರೆ, ನಮ್ಮ ರಿಸಲ್ಟ್ ಚೇಂಜ್ ಮಾಡಬೇಕು ಅಂದರೆ ನಾವು ನಮ್ಮ ಥಾಟ್ಸ್, ಇಮೋಷನ್ಸ್, ಫೀಲಿಂಗ್ಸ್ನ ಚೇಂಜ್ ಮಾಡಬೇಕಾಗತ್ತೆ. ಆವಾಗಲೇ ನಾವು ಒಳಗಡೆ ಕೆಲಸ ಮಾಡಿಕೊಂಡಾಗ, ನಮ್ಮ ಅಂತರಂಗದಲ್ಲಿ ಚೇಂಜಸ್ ತಂದಾಗ ನಮ್ಮ ಹೊರಗಡೆಯ ರಿಸಲ್ಟ್ ಚೇಂಜ್ ಆಗ್ತದೆ. ಈ ನಂಬಿಕೆ ಭಾವನೆಗಳು ಯಾವ ರೀತಿ ಸೃಷ್ಟಿಯಾಯಿತು? ಉದಾಹರಣೆಗೆ, ನೀವು ಈಗಷ್ಟೇ ಹುಟ್ಟಿದ್ದೀರ ಅಂದ್ಕೊಳ್ಳೋಣ, ಸಣ್ಣ ಮಗು. ನಿಮ್ಮ ಹತ್ರ ಯಾರಾದರೂ ಬಂದು ದುಡ್ಡು ಅಂದರೆ ಏನು, ಶ್ರೀಮಂತರು ಅಂದರೆ ಹೇಗಿರ್ತಾರೆ, ಕೋಟಿ ದುಡ್ಡು ಅಂದರೆ ಯಾವ ರೀತಿ ಫೀಲ್ ಬರುತ್ತೆ ಅಂದರೆ, ಆ ಮಗು ಅಂದರೆ ನೀವು ಏನು ಹೇಳ್ತೀರಾ? ಅಂದರೆ ಏನು ಫೀಲ್ ಇಲ್ಲ, ಏನು ವಿಚಾರ ಇಲ್ಲ, ಏನು ಗೊತ್ತೇ ಇಲ್ಲ ಅನ್ಬಹುದು. ಆದರೆ ಈಗ ನಿಮ್ಗೆ ಗೊತ್ತಿದೆ ಅಲ್ಲ, ಅಂದರೆ ಶ್ರೀಮಂತರಂದರೆ ಸ್ವಾರ್ಥಿಗಳು, ದುಡ್ಡಿಂದ ಸಂಬಂಧಗಳು ಹಾಳಾಗ್ತದೆ, ದುಡ್ಡು ಬಂದರೆ ಅಹಂಕಾರ ಬಂದುಬಿಡ್ತದೆ, ದುಡ್ಡು ದುಡಿಬೇಕು ಅಂದರೆ ಜಾಸ್ತಿ ಕಷ್ಟ ಬೀಳಬೇಕು, ದುಡ್ಡು ಸುಲಭವಾಗಿ ಸಿಗಲ್ಲ. ಇದೆಲ್ಲ ನಿಮಗೀಗ ಹೇಗೆ ಗೊತ್ತಿದೆ? ಹೇಗೆ ಆ ನಂಬಿಕೆಗಳು, ಫೀಲಿಂಗ್ಸ್ ನಿಮ್ಮ ಒಳಗಡೆ ಬಂದವು ಅದನ್ನು ನೋಡೋಣ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು 4 ವರ್ಷದ ಸಣ್ಣ ಹುಡುಗಿ, ಅವಳಿಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ. ಯಾಕಂದರೆ ಪಕ್ಕದಲ್ಲಿ ಯಾರಾದರೂ ತಿಂತಾ ಇರ್ತಾರೆ. ಓಡೋಗಿ ಅಮ್ಮನ ಹತ್ರ, ಅಮ್ಮ ನನಗೆ ಐಸ್ ಕ್ರೀಮ್ ತಿನ್ನಬೇಕು, ದುಡ್ಡು ಕೊಡು ಅಂತಾಳೆ. ಅದಕ್ಕೆ ಅಮ್ಮ, ನನ್ನ ಹತ್ರ ದುಡ್ಡಿಲ್ಲ, ಅಪ್ಪನ ಹತ್ರ ಕೇಳು. ಆ ಮಗು ಓಡೋಗಿ ಅಪ್ಪನ ಹತ್ರ ದುಡ್ಡು ಕೇಳುತ್ತೆ. ಅಪ್ಪ 2 ರೂಪಾಯಿನೋ 5 ರೂಪಾಯಿನೋ ಕೊಡ್ತಾರೆ. ಮಾರನೇ ದಿವಸ ಮತ್ತೆ ಏನೋ ಚಾಕ್ಲೇಟ್ ತಿನ್ನಬೇಕು. ಅಮ್ಮನ ಹತ್ರ ಆ ಮಗು ಬಂದು, ಅಮ್ಮ ನನಗೆ ಚಾಕ್ಲೇಟ್ ತಿನ್ನಬೇಕು, ದುಡ್ಡು ಕೊಡು. ಅಮ್ಮ, ನನ್ನ ಹತ್ರ ದುಡ್ಡಿಲ್ಲ, ಅಪ್ಪನ ಹತ್ರ ಕೇಳು ಅಂತಾರೆ. ಈ ಮಗು ಅಪ್ಪನ ಹತ್ರ ಹೋಗುತ್ತೆ. ಅಪ್ಪ ಒಂದು 5 ರೂಪಾಯಿನೋ ಕೊಡ್ತಾರೆ. ಅಂದರೆ ಸ್ಕೂಲ್ ಫೀಸ್ ಕಟ್ಟಬೇಕು, ನನ್ನ ಹತ್ರ ಇಲ್ಲ, ಅಪ್ಪನ ಹತ್ರ ಕೇಳು. ಕಾಲೇಜಿಗೆ ಫೀಸ್ ಕಟ್ಟಬೇಕು, ನನ್ನ ಹತ್ರ ಇಲ್ಲ, ಅಪ್ಪನ ಹತ್ರ ಕೇಳು. ಅಂದರೆ ದೊಡ್ಡವಳಾದಮೇಲೆ ಆ ಮಗುವಿನ ಮೈಂಡಲ್ಲಿ ಯಾವ ರೀತಿ ಪ್ರೋಗ್ರಾಮಿಂಗ್ ಆಗಿರುತ್ತೆ ಗೊತ್ತಾ? ದುಡ್ಡು ಬೇಕಂದರೆ ಅಮ್ಮನ ಹತ್ರ ಇರಲ್ಲ, ಅಪ್ಪನ ಹತ್ರ ಹೋಗಬೇಕು. ಈಗ ಆ ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಅಲ್ಲೂ ಸೇಮ್, ದುಡ್ಡು ಬೇಕು, ಗಂಡನ ಹತ್ರ ಹೋಗಿ ಕೇಳೋದು. ಗಂಡ ಒಂದು 2,000 ರೂಪಾಯಿ ಕೊಟ್ಟರೆ ಪೂರ್ತಿ ಖರ್ಚು ಮಾಡೋದು. ಆ ರೀತಿಯ ಸ್ವಭಾವ. ಯಾಕಂದರೆ ಪ್ರೋಗ್ರಾಮಿಂಗೇ ಆ ರೀತಿ ಇದೆ. ಹೆಣ್ಮಕ್ಳ ಹತ್ರ ದುಡ್ಡಿರಲ್ಲ ಅನ್ನೋದು, ಅಂದರೆ ನನ್ನ ಹತ್ರ ದುಡ್ಡು ಇರಬಾರ್ದು ಅನ್ನೋ ಒಂದು ಪ್ರೋಗ್ರಾಮಿಂಗ್ ಆಗಿರ್ತದೆ. ಹಾಗಾಗಿ ನಿಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ ಅಂದರೆ ಈ ರೀತಿಯ ಪ್ರೋಗ್ರಾಮಿಂಗ್ಗಳೇ ಕಾರಣ ಆಗಿರ್ತದೆ. ಅಂದರೆ ಅಮ್ಮನ ಏನು ಕ್ಯಾರೆಕ್ಟರ್ ಇತ್ತೋ ಅದೇ ರೀತಿ ಇವರು ತಯಾರಾಗಿರ್ತಾರೆ. ನಮ್ಮ ಹತ್ರ ದುಡ್ಡಿರಲ್ಲ ಅನ್ನೋದು ಪ್ರೋಗ್ರಾಮಿಂಗ್ ಆಗಿರ್ತದೆ. ಹೆಣ್ಮಕ್ಳ ಹತ್ರ ದುಡ್ಡಿರಲ್ಲ ಅಂತ. ಅಂದರೆ ನಾವು ಕೆಲಸಕ್ಕೆ ಹೋಗಬೇಕು, ದುಡ್ಡು ದುಡಿಬೇಕು ಅನ್ನೋದು ಮೈಂಡಲ್ಲಿ ಬಂದಿರಲ್ಲ. ಯಾಕಂದರೆ ನಮ್ಮಮ್ಮ ಕೆಲಸಕ್ಕೆ ಹೋಗ್ತಿರಲಿಲ್ಲ, ನಾನು ಹೋಗೋಗಿಲ್ಲ. ದುಡ್ಡು ಗಂಡಸ್ರ ಹತ್ರ ಇರ್ತದೆ. ಆದರೆ ಕೆಲವೊಂದು ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ದುಡಿತಾ ಇರ್ತಾರೆ. ಅವ್ರ ಪ್ರೋಗ್ರಾಮಿಂಗು ಆ ರೀತಿ ಆಗಿದೆ. ಅವರು ಗ್ರೇಟ್. ಇದೇ ರೀತಿ 30 ವರ್ಷ 40 ವರ್ಷ ಆದಂಥ ಗಂಡಸರು ದುಡ್ಡು ಇಟ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂದರೆ ಅವರ ಚಿಕ್ಕ ವಯಸ್ಸಿನಲ್ಲಿ ಪ್ರೋಗ್ರಾಮಿಂಗು ಆ ರೀತಿಯೇ ಆಗಿರಬೇಕು. ಅಂದರೆ ಒಂದು 5 ರೂಪಾಯಿ ಕೊಟ್ಟಾಗ ಅವರೆಲ್ಲದನ್ನು ಕಳೆದು ಹಾಕೋದು. ಆ ರೀತಿ ಮಾಡಿದಾಗ ಅವರಮ್ಮ ಸ್ಟುಪಿಡ್, ಮುಟ್ಟಾಳ, ಒಂದು 5 ರೂಪಾಯಿ ಇಟ್ಕೊಳ್ಳಿಕ್ಕೆ ಬರಲ್ಲ ಅಂತ ಬೈದಿರ್ತಾರೆ. ಅಂದರೆ ನಿನ್ನ ಕೈಯಲ್ಲಿ ದುಡ್ಡು ಇಟ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದು ಪ್ರೋಗ್ರಾಮಿಂಗ್ ಆದಾಗ, ಈಗ 30 ವರ್ಷ ಆಗಲಿ 40 ವರ್ಷ ಆಗಲಿ ಒಳ್ಳೆ ದುಡ್ಡೇ ದುಡಿತಾ ಇರಲಿ, ಅವರ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಯಾವ ರೀತಿ ಆಗಿರ್ತದಂದರೆ ನಿನಗೆ ದುಡ್ಡು ಇಟ್ಕೊಳ್ಳಿಕ್ಕೆ ಬರಲ್ಲ, ದುಡ್ಡನ್ನು ಸಂಭಾಳಿಸ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಆಗಿರೋದ್ರಿಂದ ಇಲ್ಲಿ ತಿಂಗಳಿಗೆ 50,000 ದುಡಿದ್ರೂ 60,000 ದುಡಿದ್ರೂ ಅವರಿಗೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಪ್ರೋಗ್ರಾಮಿಂಗ್ ಆ ರೀತಿ ಇದೆ. ಸೊ ಇಟ್ಕೊಳ್ಳಿಕ್ಕೆ ಆಗಬೇಕು ಅಂದರೆ ಆ ಪ್ರೋಗ್ರಾಮಿಂಗ್ನ ಚೇಂಜ್ ಮಾಡಬೇಕಾಗ್ತದೆ. ಇವತ್ತು ಯಾರ್ಯಾರು ಜೆಂಟ್ಸ್ ಆಗಿರಲಿ, ಲೇಡೀಸ್ ಆಗಿರಲಿ, ನನ್ನ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ನನ್ನ ಕೈ ತೂತು, ನನಗೆ ದುಡ್ಡು ಇಟ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಸಾಲ ಆಗಿದೆ, ಕಷ್ಟದಲ್ಲಿದ್ದೀನಿ, ಏನೆಲ್ಲ ದುಡ್ಡಿನ ಬಗ್ಗೆ ನೀವು ಹೇಳ್ತಿರೋ ಅದಕ್ಕೆ ನಿಮ್ಮ ತಲೆ ಒಳಗಡೆ ಬಿದ್ದಿರುವಂತಹ ಫೈಲ್ ಕಾರಣ. ನಿಮ್ಮ ತಲೆ ಒಳಗಡೆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿಬಿಟ್ಟಿದೆ, ನನ್ನ ಕೈಲಿ ದುಡ್ಡು ನಿಲ್ಲಲ್ಲ ಅಂತ. ಸೊ ಅದನ್ನು ಚೇಂಜ್ ಮಾಡಬೇಕು ನಾವು. ಆವಾಗಲೇ ನಮ್ಮ ಕೈಲಿ ದುಡ್ಡು ನಿಲ್ಲಲಿಕ್ಕೆ ಸಾಧ್ಯ ಆಗೋದು. ನಿಮ್ಮ ತಲೆ ಒಳಗಡೆ ಏನು ಫೈಲ್ ಇನ್ಸ್ಟಾಲ್ ಮಾಡಿದಾರಲ್ಲ ಆ ಫೈಲೇ ಪ್ರೊಸೆಸ್ ಆಗ್ತಾ ಇರೋದು, ರನ್ನಿಂಗ್ ಆಗ್ತಾ ಇರೋದು. ಅದ್ರ ಮೂಲಕನೇ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ. ಈಗ ಈ ರೀತಿ 100 ಬಾಕ್ಸ್ ರೆಡಿ ಮಾಡಿ. ಅದರಲ್ಲಿ ನಿಮ್ಗೆ ಎಷ್ಟು ವರ್ಷ, ಉದಾಹರಣೆಗೆ 30 ಅಂದ್ಕೊಳ್ಳೋಣ. ಈ 30 ಬಾಕ್ಸ್ನ ಕಟ್ ಮಾಡಿ. ಇನ್ನು ನೀವು ರಿಟೈರ್ಮೆಂಟ್ ಯಾವಾಗ ಆಗ್ತೀರಾ, ನಿವೃತ್ತಿ ಯಾವಾಗ ಆಗ್ತೀರಾ, 60 ವರ್ಷಕ್ಕೆ, ಅಂದರೆ ಈ 40 ಬಾಕ್ಸ್ನ ಕಟ್ ಮಾಡಿ. ಇನ್ನು ನೀವು ನಿದ್ದೆ ಎಷ್ಟೊತ್ತು ಮಾಡ್ತೀರಾ, ಊಟ ತಿಂಡಿ, ಫಂಕ್ಷನ್ನು, ಹಬ್ಬ ಹರಿದಿನ, ಜರ್ನಿ, ವಾಶ್ರೂಮಿಗೆ ಹೋಗೋದು, ಬ್ರಷ್ ಮಾಡೋದು ಎಲ್ಲ ಲೆಕ್ಕ ಮಾಡಿದ್ರೂ ಒಂದು 10 ವರ್ಷ ಅಂದ್ಕೊಳ್ಳೋಣ. ಈಗ ಈ ಟೈಮಿನ ಉಳಿದಿದೆಯಲ್ಲ, ಎಷ್ಟು ವರ್ಷ, ಎಷ್ಟು ಬಾಕ್ಸ್ ಉಳ್ಕೊಳ್ತೋ ಅಷ್ಟು ವರ್ಷ ನಿಮ್ಮ ಗೋಲ್ಡನ್ ಪೀರಿಯಡ್. ಅಂದರೆ ಈ ಟೈಮೇ
ಇಷ್ಟೇ ಟೈಮ್ ಇರೋದು ನಿಮಗೆ ಫೈನಾನ್ಷಿಯಲ್ ಫ್ರೀ ಆಗಲಿಕ್ಕೆ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ 40 ವರ್ಷನೋ 45 ವರ್ಷನೋ ಆಗಿದ್ದರೆ ನಿಮ್ಮ ಹತ್ರ ಕಮ್ಮಿ ಟೈಮ್ ಇರುತ್ತೆ, 5 ವರ್ಷ ಇರುತ್ತೆ, 5 ಬಾಕ್ಸ್ ಇರ್ತದೆ. ಸೊ ನೀವು ಹಾರ್ಡ್ ವರ್ಕ್ ಮಾಡಬೇಕು. ನಿಮ್ಮ ಹತ್ರ 5 ವರ್ಷ ಇದೆ, ಕಮ್ಮಿ ಟೈಮ್ ಇದೆ. ಹಾಗಾಗಿ ನಿಮ್ಮ ಎಫರ್ಟ್ ಫುಲ್ ಹಾಕಿ ನೀವು ಫೈನಾನ್ಷಿಯಲ್ ಫ್ರೀ ಆಗಬೇಕು. ತುಂಬ ಕಮ್ಮಿ ವರ್ಷ ಇದೆ, ಹೇಗೆ ಮಾಡೋದು ಅನ್ನೋ ಭಯ ಇರ್ತದೆ, ಡೌಟು ಇರ್ತದೆ. ಶ್ರೀಮಂತರಿಗೂ ಭಯ, ಡೌಟ್ ಎಲ್ಲ ಇರ್ತದೆ. ಆದರೂ ಅವರು ಆ್ಯಕ್ಷನ್ ತಗೋತಾರೆ. ನಾವು ಯಾಕೆ ಶ್ರೀಮಂತರಾಗಿಲ್ಲ ಗೊತ್ತಾ? ಜನ ಸರಿ ಇಲ್ಲ, ಮಾರ್ಕೆಟ್ ಸರಿ ಇಲ್ಲ, ಬಿಸ್ನೆಸ್ಸು ಸರಿ ಇಲ್ಲ, ಈ ರೀತಿ ಅನ್ಕೋತಾನೆ ಬರ್ತಾ ಇದ್ದೀವಿ, ಆರೋಪ ಮಾಡ್ತಾ ಇದ್ದೀವಿ, ದೂಷಿಸ್ತಾ ಇದ್ದೀವಿ. ಆದರೆ ಅದೇ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಇರೋರು ಇದ್ದಾರೆ. ಹಾಗಾಗಿ ನಾವು ನಮ್ಮ ಮೈಂಡ್ ಸೆಟ್ ಮೇಲೇ ಕೆಲಸ ಮಾಡಬೇಕು. ಸಮಸ್ಯೆ ಮಾರ್ಕೆಟದಲ್ಲ, ಮೈಂಡ್ ಸೆಟ್ಟಿಂದು ಸಮಸ್ಯೆ ಇರೋದು ನಮ್ಮ ಮೈಂಡ್ ಸೆಟ್ಟಲ್ಲಿ. ನಾವೆಲ್ಲ ಯಾವ ರೀತಿ ಬದುಕ್ತಾ ಬಂದಿದ್ದೀವಿ ಅಂದರೆ ದುಡ್ಡೇ ಏನಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ, ದುಡ್ಡೇ ಎಲ್ಲ ಅಲ್ಲ ಅಂತ. ಆ ರೀತಿ ಯಾರು ಹೇಳ್ತಾ ಇದ್ದಾರೋ ಅವ್ರ ಜೇಬಲ್ಲಿ ದುಡ್ಡೇ ಇಲ್ಲ ಅಂತ ಅರ್ಥ, ಅವರ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ ಅಂತ ಅರ್ಥ. ಇಷ್ಟು ವರ್ಷದಲ್ಲಿ ನಾವ್ಯಾಕೆ ಶ್ರೀಮಂತರಾಗಿಲ್ಲ ಅಂದರೆ ನಮ್ಮ ನಂಬಿಕೆಗಳಿಗೆ ತುಂಬ ರೆಫರೆನ್ಸ್ ಬಿದ್ದಿದೆ. ಹಾಗಾಗಿ ನಾವು ಮುಂದುವರೆದಿಲ್ಲ. ಈಗ ಆ ರೆಫರೆನ್ಸ್ನ ತೆಗೆದ್ರೆ ನಮ್ಮ ನಂಬಿಕೆ ಬಿದ್ದೋಗ್ಬಿಡ್ತದೆ. ಅಂದರೆ ನಮ್ಮ ಕೈಲಿ ದುಡ್ಡು ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ನಂಬಿಕೆಯನ್ನು ಕೂತ್ಕೊಂಡಿದೆ. ನಾನು ಶ್ರೀಮಂತನಾಗಲಿಕ್ಕೆ ಆಗಲ್ಲ, ನನ್ನ ಹಣೆ ಬರನೇ ಇಷ್ಟು ಅಂತ ಏನು ನಂಬಿಕೆ ಕೂತ್ಕೊಂಡಿದೆಯಲ್ಲ, ಅದು ತೆಗೆದಾಕ್ಬೇಕಾಗತ್ತೆ. ಅಂದರೆ ನೀವು ಮುಟ್ಟಾಳ, ನಿನ್ನ ಕೈಲಿ ಆಗಲ್ಲ ಅಂತ ಏನು ರೆಫರೆನ್ಸ್ ಜಜ್ಮೆಂಟ್ ಪಾಸ್ ಮಾಡಿಬಿಟ್ಟಿದಾರಲ್ಲ, ಅವೆಲ್ಲ ತಲೆಯಿಂದ ತೆಗೆದಾಕ್ಬೇಕೀಗ. ಆವಾಗಲೇ ನಾವು ಶ್ರೀಮಂತಿಗೆ ಕಡೆ ಹೆಜ್ಜೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಿಮ್ಮ ಹತ್ರ ಕಡಿಮೆ ಬಾಕ್ಸ್ ಇದೆ ಅಂತ ನಿಮಗೆ ಒಂದು ಸ್ಪಷ್ಟತೆ ಸಿಕ್ತು. ಹೌದು, ನನ್ನ ಹತ್ರ ಕಡಿಮೆ ವರ್ಷ ಇದೆ, ನಾನು ದೃಢ ನಿರ್ಧಾರ ಮಾಡಿ ಹಾರ್ಡ್ ವರ್ಕ್ ಮಾಡಬೇಕು, ಶ್ರೀಮಂತಿ ಕಡೆ ಹೆಜ್ಜೆ ಆಗಬೇಕು ಅಂತ ನೀವು ನಿರ್ಧಾರ ಮಾಡಿದಾಗ ನೀವು ಶ್ರೀಮಂತರಾಗ್ತೀರ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ಅಂದರೆ ನೀವು ಮೊದಲು ನಿಮ್ಮ ನಂಬಿಕೆಗಳು, ಭಾವನೆಗಳು ಏನೇನಿದೆ, ಹಣದ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರಾ, ನಿಮಗೇನು ಯೋಚನೆ ಬರುತ್ತೆ, ಆಕ್ಷೇಪಣೆ ಮಾಡ್ತೀರಾ, ಸಮರ್ಥನೆ ಮಾಡ್ತೀರಾ, ದೂರ್ತೀರಾ, ಪ್ರತಿಯೊಂದನ್ನು ಬರ್ಕೊಂಡು ಬನ್ನಿ, ನೋಟ್ ಮಾಡಿ. ಹಣದ ಬಗ್ಗೆ, ಶ್ರೀಮಂತರ ಬಗ್ಗೆ ನಾನೇನೇನು ಮಾತಾಡ್ತೀನಿ ಪ್ರಾಮಾಣಿಕವಾಗಿ ಮಾಡಿ. ಯಾಕಂದರೆ ನಾವು ಅಡ್ರೆಸ್ ಮಾಡಿದಾಗ ಕೆಲವೊಂದು ನಂಬಿಕೆಗಳನ್ನು ಪದೇ ಪದೇ ಹೇಳ್ತಾ ಇರ್ತೀವಿ, ಒಂದು 20-30 ಇರ್ಬೋದು. ಆ ನಂಬಿಕೆಗಳನ್ನು ಫಸ್ಟ್ ಹುಡುಕಿ ತೆಗೀರಿ. ಹಣದ ಬಗ್ಗೆ, ಶ್ರೀಮಂತರ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಸಮೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಭಾವನೆ ಏನು, ನಿಮ್ಮ ಯೋಚನೆ ಏನು? ನಾನು ಇಲ್ಲೇ ಆರಾಮಾಗಿದ್ದೀನಿ ಈ ರೀತಿ ಅನ್ಕೋತಾ ಇದ್ದೀರಾ? ಯಾಕಂದರೆ ಕಂಫರ್ಟೇಬಲ್ ಅಂದರೆ ನಾವು ಶ್ರೀಮಂತರಾಗಿದ್ದೀವಿ ಅಂತಲ್ಲ. ಸೊ ನೀವು ಹಣನ ದೂರ್ತಾ ಇದ್ದೀರಾ, ಆಕ್ಷೇಪಣೆ ಮಾಡ್ತಾ ಇದ್ದೀರಾ, ಅಥವಾ ನಾನು ಹೀಗೆ ಅಂತ ಸಮರ್ಥಿಸ್ಕೋತಾ ಇದ್ದೀರಾ? ನಿಮ್ಮ ಭಾವನೆ, ಯೋಚನೆ ಏನು ಅನ್ನೋದನ್ನು ಬರೆದು ನೋಡಿ. ಒಂದು ಸಲ ನೀವು ಯಾವ ಫೀಲಿಂಗ್ಸ್, ಯಾವ ನಂಬಿಕೆಗಳಿಗೆ ಅಡಿಕ್ಟ್ ಆಗಿದ್ದೀರಾ ಅಂತ ನಿಮ್ಗೆ ಅರ್ಥ ಆದರೆ ಮುಂದಿನ ಪ್ರಾಸೆಸ್ ಮುಂದಿನ ವೀಡಿಯೋದಲ್ಲೇ ಹೇಳ್ತೀನಿ. ತಿಂಗಳಿಗೆ 30,000 ಬರ್ತಾ ಇದೆ, ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ಕಂಫರ್ಟೇಬಲ್ ಆಗಿದ್ದೀನಿ ಅಂದರೆ ಅದು ಶ್ರೀಮಂತಿಕೆ ಅಲ್ಲ. ರಿಚ್ ಆಗ್ತಾಯಿದ್ದೀನಿ, ಗ್ರೋ ಆಗ್ತಾಯಿದ್ದೀನಿ ಅಂತಲ್ಲ, ಸರ್ವೈವಲ್ ಮಾಡ್ಬೋದು. ಈ 10 ವರ್ಷದ ಹಿಂದೆ, 20 ವರ್ಷದಿಂದ ನೀವೇನು ಮಾಡ್ತಾ ಇದ್ದೀರಾ? ಅದೇ ಬಿಸ್ನೆಸ್ಸು, ಅದೇ ಜಾಬು, ಅದೇ ಶಾಪು, ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ? ಅಥವಾ ಕಂಫರ್ಟೇಬಲ್ ಆಗಿದ್ದೀರಾ? ಒಂದು ಸಲ ಗಮನಿಸಿ ನೋಡಿ. ನೀವು ಕಂಫರ್ಟೇಬಲ್ ಆಗಿದ್ದೀರಾ ಅಂದರೆ ರಿಚ್ ಆಗಿದ್ದೀರಾ ಅಂತಲ್ಲ. ಆದರೆ ರಿಚ್ ಆದರೆ, ಶ್ರೀಮಂತರಾದರೆ ಕಂಫರ್ಟೇಬಲ್ ಆಗಿರಬಹುದು.